Hello everyone, welcome to Sanmargaha classes. Question number 7 from the boy who asked for more. Rama was a strong boy. Strong is an underlined word. So you have to give the antonym for strong. Okay, it carries 1 mark. Antonym, what are antonyms? Antonym is a word that means the opposite of another word. Antonym ಅನ್ನೋದು ಒಂದು ವರ್ಡ್ಗೆ ಅಪೋಸಿಟ್, ಕಾಂಟ್ರಾಸ್ಟ್, ವಿರುದ್ಧಾರ್ಥಕ ಪದ, ವಿರುದ್ಧ ಅರ್ಥವನ್ನ ಕೊಡುವ ಪದವನ್ನ ನಾವೇನಂತ ಕರಿತೀವಿ ಮಕ್ಕಳೇ? ಆಂಟೋನಿಮ್ಸ್ ಅಂತ ಕರಿತೀವಿ. ಅದೇ ರೀತಿ ಸಿನೋನಿಮ್ ಅಂತಂದ್ರೆ ಸೇಮ್ ಮೀನಿಂಗ್, ಒಂದೇ ಅರ್ಥವನ್ನ ಕೊಡುವಂತಹ ಪದಗಳು. ಸೊ ಇವಾಗ ಸ್ಟ್ರಾಂಗ್ ಅನ್ನೋದಕ್ಕೆ ಆಂಟೋನಿಮ್ ಯಾವುದು, ವಿರುದ್ಧ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಆಪ್ಷನ್ ಎ ವೀಕ್, WEEK. Option B weak, WEAK. Option C thin. Okay. Option D pale. ಇವಾಗ ವೀಕ್, WEEK, ವೀಕ್ ಅಂತಂದ್ರೆ ವಾರ ಮಕ್ಕಳೇ. ನೋಡಿ, ನೀವು ಇಲ್ಲೇ ಕನ್ಫ್ಯೂಸ್ ಆಗ್ತೀರ ಅಲ್ವಾ? ಸೊ ಈಗ ಸ್ಪೆಲ್ಲಿಂಗ್ ಆಫ್ ವೀಕ್ ಎರಡು ಒಂದೇನೆ ಅಲ್ವಾ ಮಕ್ಕಳೇ? ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಎ ಕೂಡ ವೀಕ್, ಆಪ್ಷನ್ ಬಿ ಕೂಡ ವೀಕೆಂಡ್. ಬಟ್ ಇಲ್ಲಿ there is a huge difference between two weeks. Okay. WEEK ವೀಕ್ ಅಂತಂದ್ರೆ ವಾರ ಅಂತ ಅರ್ಥ. ಓಕೆ, ವಾರ, ವೀಕ್ ಅಂದ್ರೆ ಒಂದು ವಾರ, 1 week. 2 weeks ಅಂದ್ರೆ 2 ವಾರಗಳು. ಅರ್ಥ ಆಯ್ತಲ್ವಾ? ಆಪ್ಷನ್ ಸಿ ಥಿನ್ ಅಂತಂದ್ರೆ ಸಣ್ಣ ಅಂತ ಅರ್ಥ ಮಕ್ಕಳೇ, ತೆಳು ಅಂತ ಅರ್ಥ. ಸ್ಟ್ರಾಂಗ್ ಅನ್ನೋದಕ್ಕೆ ಥಿನ್ ವಿರುದ್ಧ ಆಗೋದಿಲ್ಲ ಅಲ್ವಾ? ಪೇಲ್ ಅಂತಂದ್ರೆ ತುಂಬಾ ಪೇಲ್ ಆಗಿರೋದು, ಮಬ್ಬಾಗಿರೋದು ಅಂತ ಅರ್ಥ. ಸೊ ಇಟ್ ಈಸ್ ಆಲ್ಸೋ ನಾಟ್ ಅನ್ ಆಂಟೋನಿಮ್ ಫಾರ್ ದ ವರ್ಡ್ ಸ್ಟ್ರಾಂಗ್. ಸ್ಟ್ರಾಂಗ್ ಅನ್ನೋದಕ್ಕೆ ವಿರುದ್ಧಾರ್ಥಕ ಪದ ಯಾವುದು? ವೀಕ್. ವೀಕ್ ಅನ್ನೋದು ವಿರುದ್ಧಾರ್ಥಕ ಪದ. WEAK ವೀಕ್ ಅಲ್ವಾ? ವೀಕ್ ಅಂದ್ರೆ ದುರ್ಬಲ. ವೀಕ್ ಅಂದ್ರೆ ಏನರ್ಥ ಮಕ್ಕಳೇ? ದುರ್ಬಲ. ಓಕೆನಾ? ಸೊ ಸ್ಟ್ರಾಂಗ್ ಅಂದ್ರೆ ಬಲಶಾಲಿ. ಓಕೆ, ಸೊ ಆಪ್ಷನ್ ಬಿ ವೀಕ್ ಇಸ್ ದ ಕರೆಕ್ಟ್ ಆನ್ಸರ್. ಈ ವೀಕ್ಗೆ ಇನ್ಸ್ಟೆಡ್ ಆಫ್ ದಿಸ್ ನೀವು ಆಪ್ಷನ್ ಎ ವೀಕ್ ಅಂತ ನೀವೇನಾದ್ರೂ ಮಾರ್ಕ್ ಮಾಡಿದ್ರೆ ಅದು ತಪ್ಪಾಗತ್ತೆ. ಸೊ ಆ ವೀಕ್ ಅನ್ನೋದು WEEK ಅಂದ್ರೇನು? ವಾರ. ಸಂಡೇ, ಮಂಡೇ, ಟ್ಯೂಸ್ಡೇ ಆ ಥರ ವಾರ ಬರುತ್ತಲ್ವಾ? ವಾರ. ಓಕೆನಾ? ಒಂದು ವಾರಕ್ಕೆ 7 ದಿನಗಳು ಅಲ್ವಾ? ಸೊ WEEK, WEAK ಡಿಫರೆನ್ಸ್ ಅನ್ನ ಕರೆಕ್ಟ್ ಆಗಿ ನೋಡಿಟ್ಕೊಳ್ಳಿ. ಓಕೆನಾ? ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.